ಸುಮ್ಮನೆ ಹೋಗೋದು ಫೋಟೋ ಹಾಕೋದು ಅದು ಫೋಟೋ ನೋಡಿ ನಾವು ಬರೋದು ಇವು ಪೂರಾ ಆಕ್ಷನ್ ತಗೊಂಬಲ್ ಹೋಗ್ಯಾರ ಸರ್ ಬರೋದು ಬ್ಯಾರೆ ಕಡೆಯಿಂದ ನಮಗೆ ಇಲ್ಲ बनाए मुस्तकबिल बेहतर तालीम हासिल करे जौहर ग्लोरियस स्कूल आकर पता अपोजिट बिलाल मस्जिद मायलूर बीदर। अंग्रेजी में विद्यार्थियों को मिले विशेष ज्ञान रियान पब्लिक स्कूल बसवा कल्याण पता महबूब नगर नियर क्रिस्टल फंक्शन हॉल। जौहर फाउंडेशन स्कूल इल्म की दुनिया में एक मशहूर नाम पता इनसाइड शाहगंज बीदर। पब्लिक 7 न्यूज में आप सभी दर्शकों का स्वागत है। शहर बीदर के एरिया आटो नगर सर्वे नंबर 6 में शॉप नंबर 198 जो प्रकाश नामी व्यक्ति का है उसे दूसरे लोग अपना बता रहे हैं और कब्जा करने की कोशिश कर रहे हैं, ऐसा प्रकाश ने बताया। इस संबंध में प्रकाश मैकेनिक ने स्थानीय पुलिस को शिकायत भी दर्ज करवाई और KIADB कर्नाटका इंडस्ट्रियल एरिया डेवलपमेंट बोर्ड में भी शिकायत की, लेकिन अब तक प्रकाश को इंसाफ न मिलने पर प्रकाश मैकेनिक पिता सूर्यकांत ने मीडिया द्वारा इंसाफ की पुकार लगाई। सुनिए प्रकाश की शिकायत विस्तार से, वीडियो को अंत तक देखें और जाने सारी बातें। बीदर से पब्लिक 7 न्यूज के संवाददाता मोहम्मद जमान की रिपोर्ट। प्रकाश मैकेनिक आटनगर ಒಂದು ಪ್ಲಾಟ್ ನಲ್ಲಿ ಯಾರು ಆಫೀಸ್ದವರು 108 ಅರ್ಜಿ ಕೊಟ್ಟಿನಿ, ಇವತ್ತಿಗೆ ಇದ್ರ ಪರಿಹರಿಸಿ ಏನು ಮಾಡಿಲ್ಲ. ಇವರು ಬಂದರು ಇವತ್ತು ನೋಡ್ತೀನಿ ನಾಳೆ ನೋಡ್ತೀನಿ ಅಂತ ಅಲ್ಲದಾರ, ಯಾವಾಗ ಬಿ ಬಂದ್ರು ಬಿ ಬಂದ್ರು ನಿನ್ನ ಮನ್ನ ಬಂದು ಯಾರೋ ವ್ಯಕ್ತಿಗಳು 3-4 ಮಂದಿಗಳು ಫೋಟೋ ನಂದು ಆಲ್ರೆಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ನಿನ್ನೆಲ್ಲ ಮನ್ನ 1-8 ದಿವಸ ಅರ್ಜಿ ಕೊಡ್ಲತ್ತೀನಿ, ಇದ್ರಿಗೆ ರಿಯಾಕ್ಷನ್ ಯಾರು ಬಿ ತಗೊಂಬಲ್ಲಿ ಹೊಂಟಾರ ನೋಡಿ ಇದಕ್ಕೆ ಏನಾರ ಪರಿಹರಿಸ ದಿನದ ಅಪ್ಲಿಕೇಶನ್ ಕೊಟ್ಟಿನಿ ಇವತ್ತು ನೋಡ್ರಿ ನಾಳೆ ನೋಡ್ರಿ ನಿನ್ ಬಂದ್ರು ಮೇಡಮ್ ಅವ್ರು ಯಾರೋ 2-3 ಬಂದ್ ಅವ್ನಿಗೆ ಯಾರಿಗೋ ತಗೊಂಡ್ ಬಂದು ಫೋಟೋ ಇಸ್ಕೊಂಡ್ರ ಅಲ್ಲಿ. ಅದು ಏನ್ ಮತ್ತೆ ಫೋಟೋ ನಾ ಇವತ್ತಿಗೆ ಅರ್ಜಿ 100 ಅರ್ಜಿ ಕೊಟ್ಟಿನಿ, ಅದ್ರ ರಿಪ್ಲೈ ಕೊಟ್ಟಿಲ್ಲ ಇವತ್ತಿಗೆ ಅವ್ರು. ಇವತ್ತು ನೋಡ್ರಿ ನಾಳೆ ನೋಡ್ರ ಅಂತ ಹೇಳ್ತಾರ. ಇದು ಕಾನೂನು ಕ್ರಮ ಮಾಡಿ ಬಿಲ್ಕುಲ್ ಇದಕ್ಕೆ ಏನಾರ ಪರಿಹರಿಸಿ ನಮಗೆ ಮಾಡ್ತಾರ. ಇಲ್ಲ ಮೇಲಾಧಿಕಾರಿಗಳಿಗೆ ಏನಾರ ಸಂಬಂಧಪಟ್ಟಿದ್ದು ಎಲ್ಲ ಅಪ್ಲಿಕೇಶನ್ ಕೊಟ್ಟು ಎಲ್ಲ ಮಾಡಿದ್ವಿ. ಇಲ್ಲ ಇನ್ನೂ ನಂದದ ನಿಂದದ ಅಂತ ಹೇಳ್ತಾವ್ರು. ಏನಾರ ಇವತ್ತೆಲ್ಲ ನಾಳೆ ಆಕ್ಷನ್ ತಗೋರ್ತಾರೆ. असली दुकान ನಂದದ ಸರ್, 2007 ತಗೊಂಡಿದ್ರ ಸರ್. ನರಿ ಸ್ಟೇಡಿಯಂದಾಗ ಇದ್ದೀನಿ ಆಟೋ ನಗರದಲ್ಲಿ. ನರಿ ಸ್ಟೇಡಿಯಂದಾಗ ಶಾಪ್ ನಂಬರ್ ಡಿಜಿಟಲ್ ಖಾತಾ ಇದೆ, ಕರೆಂಟ್ ಬಿಲ್ ಇದೆ, ಕರೆಂಟ್ ಬಿಲ್ ಅದ, ಡಿಜಿಟಲ್ ಖಾತಾ ಅದ ಸರ್, ಟ್ಯಾಕ್ಸ್ ಕಟ್ಟಿನ ಪಾವತಿ ಪೂರಾ ರಿಜಿಸ್ಟ್ರಿ ಮಾಡ್ಕೊಂಡಿನಿ. ಅದು ಯಾರು ಒಂದು ಪೇಪರ್ ಇಲ್ಲ, ಸರ್ವೆ ನಂಬರ್ ಬಿಲ್ ಅದ್ರಾಗ 188 ಬೇರೆ ಪೇಪರ್ ತಂದು ನಂದದ ನಿಂದದ ಅಂತಲ್ಲ ಅದರಲ್ಲಿ. ಅವ್ನ ದುಕಾನ್ದಾಗ ಏನೂ ಇಲ್ಲ, ನಮ್ ದುಕಾನ್ ಬಲ್ಲಿ ಬಂದು ಸುಮ್ಮನೆ ಇದು ಮಾಡ್ತಾರೆ, ಹರಾಸ್ಮೆಂಟ್ ಮಾಡ್ತಾರೆ. ನಮ್ಗೆ ಸರ್ಕಾರಕ್ಕೆ ಪರಿಹರಿಸಂತಲ್ಲ ಸರ್ ಇಮಿಡಿಯೇಟ್ಲಿ. ಸುಮ್ಮನೆ ಅಧಿಕಾರಿ ಜೊತೆ ಸಂಬಂಧಪಟ್ಟ ಅಧಿಕಾರಿ ಜೊತೆ ಮಾತಾಡಿದ್ರೆ ಇವತ್ತು ನೋಡ್ತೀನಿ ನಾಳೆ ನೋಡ್ತೀನಿ ಅಂತ ಪೆಂಡಿಂಗ್ ಅಲ್ಲಿ ಪೆಂಡಿಂಗ್ ಬರ್ಲತ್ತಾರ ಹೋಗ್ಲತ್ತಾರ, ಪೆಂಡಿಂಗ್ ಹಾಕೋದು ಮಾಡೋದು. ಮತ್ ಬಂದ್ರೆ ಇವ್ರದ್ದು ಬಂದೇನಿಲ್ಲ ಸರ್, ಅವ್ರು ಫೋಟೋ ಇಸ್ಕೊಂಡು ಹಾಕೋದು. ಇವ್ರು ವೆರಿಫಿಕೇಶನ್ ಮಾಡ್ಬೇಕಲ್ಲ, ಯಾಕೆ ಫೋಟೋ ಇಸ್ಬೇಕ್ರಿ ಇವ್ರು? ಅವ್ರು ಯಾರು ಬೇರೆ 3-4 ಮಂದಿ ಇರ್ತಿ ಆಫೀಸ್ದವ್ರು 2-3 ಯಾರು ಅವ್ರಿಗೆ ಸಂಬಂಧಪಟ್ಟಿಂದಿಲ್ಲ. ಫೋಟೋ ಇಳಿಸೋದ್ ಕಾರಣ ಅದು, ಫೋಟೋ ಇಳಿಸಬಾರ್ದಲ್ಲ. ಫೋಟೋ ಇಳಿಸಿ ಸುಮ್ಮನೆ ಹಾಕ್ಲತ್ತಾರ. ಆಲ್ರೆಡಿ ನನ್ನ ಹತ್ರ ಪೂರಾ ಡಾಕ್ಯುಮೆಂಟ್ಸ್ ಅವ, ಎಲ್ಲಾ ಡಾಕ್ಯುಮೆಂಟ್ಸ್ ಬಿಟ್ಟು ಅವ್ರ ಕಡೆಯಿಂದ ಹೋಗಿ ಹೇಳೋದ್ ಕಾರಣ ಏನದ, ವೆರಿಫಿಕೇಶನ್ ಮಾಡ್ಬೇಕಲ್ಲ. ವೆರಿಫೈ ಮಾಡಲ್ದೆ ಏನ್ ಬಿ ಅದು ಏನ್ ಇಲ್ಲೇ ಅಲ್ಲ ಸರ್. ಅಲ್ಲಿ ಹೋಗಿ ವೆರಿಫೈ ಮಾಡಿದ್ರೆ ಎಲ್ಲ ಗೊತ್ತಾಯ್ತದು. ನೀವು ಹೋಯ್ತಿರಿ ನಮಗ್ ಹೇಳಲ್ಲ ಕೇಳಲ್ಲ, ಸೀದಾ ಹೋಗಿ ಅಲ್ಲಿ ಹೋಗಿ ಫೋಟೋ ತಕೊಂಡಿ ನಾವು ತೋರಿಸ್ತೀವಿ. ಇನ್ನೊಂದ್ಸರಿ ನಮಗ್ ಬ್ಯಾರೆ ಬಂದಿ ಫೋಟೋ ಅಲ್ಲಿ ತಕೊಂಡ್ರ ಅಂದಿನ ಬಂದ್ ನಮಗ್ ಹಿಂಗ್ ಸುದ್ದಿ ಬಂದಾಗ ನಾವು ಇಲ್ಲಿ ಆಫೀಸ್ ಬರೋದ್ ಆಗ್ಲತ್ತ ಸರ್. KIDB ಅದು ನಮಗೆ ಇನ್ಫಾರ್ಮರ್ ಆಗ್ಬೇಕಲ್ಲ. ನಿಮ್ ಕಡೆ ಬಿ ಅದ ಅಪ್ಲಿಕೇಶನ್ ಪೇಪರ್ ಅವ, ನಮ್ ಕಡೆ ಬಿ ಅವ. ಸೀದಾ ಫೋಟೋ ಎಸೋದು ಮಾಡೋದು ಹಾಕೋದು ನಮಗ್ ಬ್ಯಾರೆ ಮುಖಾಂತರ ಗೊತ್ತಾಗಲತ್ತ. ನೀವು ನಮಗ್ ಇದು ಪ್ಲಾಟ್ ಅದ ಅಂದ್ರೆ ಹಿಂಗ್ ನಮಗ್ ಇದು ಪೇಪರ್ ಅದ ಅಂದ್ರೆ ನಮಗ್ ಗೊತ್ತಾಗ್ಬೇಕಲ್ಲ ಸರ್. ಇದು ಆ ಪ್ಲಾಟ್ದಾಗ ಯಾರು ಬರ್ಲತ್ತೀರಿ ಯಾರು ಹೋಗ್ಲತ್ತೀರಿ ಎಂಬ. ನೀವು ಬರ್ತೀರಿ ಯಾವಾಗ ಬಿ ಫೋಟೋ ಇಸ್ಕೋತೀರಿ, ಗೊತ್ತಾಗಲ್ಲ ನಮಗ. ಇನ್ನೊಂದ್ಸರಿ ಬ್ಯಾರೆ ಬಂದಿ ನಮಗ್ ಹೇಳಿನ ಬದ್ ಗೊತ್ತಾಗಲತ್ತ ಅಂತ 2007 ಹಿಡಿದು ಇವರೇ ಕೂಡ್ಲತ್ತಾರ ಅಲ್ಲಿ ಅಂದ್ರ ಅದ ಅಂತ ಹೇಳತ್ತಾರ. ನಮಗ್ ಬಿ ಗೊತ್ತಿಲ್ಲ ಅದು ಏನದ. ಈಗ ಅದ ಅಂದಾಗ ಇವೆಲ್ಲ ಡಾಕ್ಯುಮೆಂಟ್ಸ್ ಇರ್ತಾವಲ್ಲ ಸರ್. ಸುಮ್ಮನೆ ಏನದ ಸರ್ ಕೆಲಸ ಬಿಟ್ಟು ಇಲ್ಲಿ ಆಫೀಸ್ ತಿರ್ಗಾಡೋದು ಏನದ ಸರ್? ನಮ್ ಜಾಗ ನಮಗ್ ಸಿಕ್ಕರೆ ಮುಗ್ದೇ ಹೋಯ್ತಲ್ಲ. ಸುಮ್ಮನೆ ಹೋಗೋದು ಫೋಟೋ ಹಾಕೋದು ಅದು ಫೋಟೋ ನೋಡಿ ನಾವು ಬರೋದು ಇವು ಪೂರಾ ಆಕ್ಷನ್ ತಗೊಂಬಲ್ ಹೋಗ್ಯಾರ ಸರ್. ಬರೋದು ಬ್ಯಾರೆ ಕಡೆಯಿಂದ ನಮಗ್ ಇಲ್ಲ. ಸುನಿಲ್ ಮೆಕ್ಯಾನಿಕಲ್.